ಇತ್ತೀಚೆಗೆ ಪ್ರೇಮಿಗಳಿಗೆ ಓಯೋ ಶಾಕ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಯುವಕ ಯುವತಿಯರು ಹೆಚ್ಚೆಚ್ಚಾಗಿ ಈಗ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಿದ್ದಾರೆ. ಸಿಟಿಯ ಪಿಜಿಗಳಲ್ಲಿ ಕೋ ಲಿವಿಂಗ್ ಕಲ್ಚರ್ ಸ್ಟಾರ್ಟ್ ಆಗಿದೆಯಂತೆ. ಏನಪ್ಪ ಇದು ಕೋ ಲಿವಿಂಗ್ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡಿಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದ್ರೆ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲೋ ಒಂದು ಪಿಜಿಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೇಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದ್ರೆ ಮಾನದಂಡಗಳು ಮತ್ತೆ ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದ್ರೆ ಅವರು ಯಾವ ಉದ್ದೇಶದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಮತ್ತೆ ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ? ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಪ್ರೇಮಿಗಳಿಗೆ ಓಯೋ ಶಾಕ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಯುವಕ ಯುವತಿಯರು ಹೆಚ್ಚೆಚ್ಚಾಗಿ ಈಗ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಿದ್ದಾರೆ. ಸಿಟಿಯ ಪಿಜಿಗಳಲ್ಲಿ ಕೋ ಲಿವಿಂಗ್ ಕಲ್ಚರ್ ಸ್ಟಾರ್ಟ್ ಆಗಿದೆಯಂತೆ. ಏನಪ್ಪ ಇದು ಕೋ ಲಿವಿಂಗ್ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡಿಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದ್ರೆ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲೋ ಒಂದು ಪಿಜಿಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೇಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದ್ರೆ ಮಾನದಂಡಗಳು ಮತ್ತೆ ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದ್ರೆ ಅವರು ಯಾವ ಉದ್ದೇಶದಲ್ಲಿ ಅದನ್ನ ನಡೆಸ್ತಾ ಇದ್ದಾರೆ ಮತ್ತೆ ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ?
ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಪ್ರೇಮಿಗಳಿಗೆ ಓಯೋ ಶಾಕ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಯುವಕ ಯುವತಿಯರು ಹೆಚ್ಚೆಚ್ಚಾಗಿ ಈಗ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಿದ್ದಾರೆ. ಸಿಟಿಯ ಪಿಜಿಗಳಲ್ಲಿ ಕೋ ಲಿವಿಂಗ್ ಕಲ್ಚರ್ ಸ್ಟಾರ್ಟ್ ಆಗಿದೆಯಂತೆ. ಏನಪ್ಪಾ ಇದು ಕೋ ಲಿವಿಂಗ್ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡಿಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದ್ರೆ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲ ಒಂದು ಪಿಜಿಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೀಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದ್ರೆ ಮಾನದಂಡಗಳು ಮತ್ತೆ ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದ್ರೆ ಅವರು ಯಾವ ಉದ್ದೇಶದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಮತ್ತೆ ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ? ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ? ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕ್ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.